ನಿತ್ಯೋತ್ಸವ ನಿತ್ಯೋತ್ಸವ. ಏನ್ ಮಾಡ್ತಿದ್ದೀನಿ? ನಿಮ್ಮಂತ ಒಳ್ಳೆ ಗೆಳೆಯನ್ನ ಕೊಟ್ಟ ಈ ಪಾರ್ಕ್ಗೆ ನಮಸ್ಕಾರ ಹಾಕ್ತಿದ್ದೀನಿ. ಎಂತ ಹಿತವಾದ ಅನುಭವ ಗೊತ್ತಾ? ಮರುಭೂಮಿಲಿ ತಂಗಾಳಿ ಬೇಸಿದ ಹಾಗೆ ಈ ಮಣ್ಣು ಕೂಡ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ? ನಿಮ್ ಪರಿಚಯ ಆಗಕ್ ಮುಂಚೆ ಈ ಪಾರ್ಕ್ಗೆ ಇಷ್ಟೊಂದು ಸೌಂದರ್ಯ ಇರ್ಲಿಲ್ಲ MS. ನೀವು ಬಂದ್ಮೇಲೆ ಈ ಪಾರ್ಕ್ಗೆ ಜೀವ ಜೀವ ಬಂತು. ಆ ಸುಂದರ ಭಾವನೆಗಳು ಇರೋದು ನಿಮ್ಮ ದೃಷ್ಟಿಯಲ್ಲಿ, ಪಾರ್ಕ್ನಲ್ಲ. ಕುವೆಂಪುರವರು ಹೇಳಿದ ಹಾಗೆ ದೃಷ್ಟಿಯಂತೆ ಸೃಷ್ಟಿ. ದೃಷ್ಟಿ ಸೃಷ್ಟಿ ಸಮಷ್ಟಿ ಎಲ್ಲ ಚೇತೋಹರಿಯಾಗಿದೆ. ಇತ್ತೀಚೆಗಂತೂ ಪ್ರತಿ ಬೆಳಗು ಅದೆಷ್ಟು ಚೆನ್ನ. ಬೇಂದ್ರೆಯವರ ಬೆಳಗು ಇದ್ದ ಹಾಗೆ ಹಬ್ಬ ಉತ್ಸವ ನಿತ್ಯೋತ್ಸವ. ಪ್ರಾಯಶಃ ನಮ್ಮ ಸಾಂಸಾರಿಕ ಜಂಜಡಗಳಿಂದ ಹೊರ ಬರೋದಕ್ಕೆ ನಾವಿಲ್ಲಿಗೆ ಬಂದು ನಮ್ಮ ಭಾವನೆಗಳ ನಿತ್ಯೋತ್ಸವ ಆಚರಿಸ್ತಾ ಇದ್ದೀವಿ ಅನ್ಸುತ್ತೆ. ಅನುಮಾನನೇ ಬೇಡ MS. ಯಾವಾಗ ಬೆಳಗಾಗುತ್ತೋ, ಯಾವಾಗ ನಾನು ಪಾರ್ಕ್ಗೆ ಬರ್ತೀನೋ, ಯಾವಾಗ ನಿಮ್ಮನ್ನ ಮೀಟ್ ಮಾಡ್ತೀನೋ ಅಂತ ನನ್ ಮನ್ಸು ಚಡ್ಪಡಿಸ್ತಾ ಇರುತ್ತೆ. ನನಗೂ ಅಷ್ಟೇ. ವಯಸ್ಸಾಗ್ತಾ ಆಗ್ತಾ ಹುಡುಕ್ತನ ಹೆಚ್ಚಾಗ್ತಿದೆಯೇನೋ ಅಂತ ಭಯ ಆಗುತ್ತೆ. ಹೆಚ್ಚು ಹೆಚ್ಚು ಸಮಯ ನಿಮ್ ಜೊತೆ ಕಳಿಬೇಕು ಅನ್ಸುತ್ತೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ದು. ಯಾಕೆ ಸಾಧ್ಯ ಇಲ್ಲ? ಈ ಪರಿಸರದಲ್ಲಿ ಹೇಗೆ ಸಾಧ್ಯ? ಈ ಪರಿಸರ ಬಿಟ್ಟು ಹೋದ್ರೆ ಎಷ್ಟು ದಿನ ಅಂತ ಬಿಟ್ಟು ಹೋಗೋದು? ವರ್ತಮಾನದ ಬಗ್ಗೆ ಯೋಚನೆ ಮಾಡಿ MS. ಹೋಗ್ಬೇಕು ಅಂತ ಅನ್ನಿಸ್ದಾಗ ಹೊರಟು ಬಿಡ್ಬೇಕು ಅಷ್ಟೇ. ನಾವು ಭಾರತೀಯರು ನಾಳೆಗಳ ಬಗ್ಗೆ ವಿಪರೀತ ಯೋಚನೆ ಮಾಡ್ತಾ ಮಾಡ್ತಾ ಇವತ್ತನ್ನೇ ಮರೆತು ಬಿಡ್ತೀವಿ ಅಲ್ವಾ? ನಿಜ. ಇವತ್ತಿನ ಸಂತೋಷನೂ ಇಲ್ಲ, ನಾಳೆ ಆನಂದವೂ ಇಲ್ಲ. ಅದನ್ನು ಮಾಡ್ಲಿಲ್ಲ ಇದನ್ನು ಮಾಡ್ಲಿಲ್ಲ ಅಂತ ಕೊರಗ್ತಾ ಹಾಗೆ ಸತ್ತೋದು ಹೋಗ್ತೀವಿ. ಏನು ಮಾಡದೆ. ಈ ಪ್ರತಿಭಾ ಗುಂಟೂರ್ ಆ ಜಾತಿಯವಳಲ್ಲ. ಅನ್ಸಿದ್ದನ್ನ ಮಾಡೇ ಮಾಡ್ತಾಳೆ. ಸದ್ಯದಲ್ಲೇ ನಾವಿಬ್ರು ಹೊರಗೆ ಹೋಗ್ತಿದೀವಿ. ಹೊರಗೋಗೋದು ಅಷ್ಟು ಸುಲಭನಾ? ನನಗಂತೂ ಕಷ್ಟ. ಇಲ್ಲಿ ಒಂದು ಹೋಟ್ಲಿಗೆ ಹೋದ್ರೆ, ಒಂದು ಮಾಲಿಗೆ ಹೋದ್ರೆ 108 ಪ್ರಶ್ನೆಗಳು, 108 ಕಣ್ಣುಗಳು. ಅದು ಅವ್ರ ತಲೆನೋವು. ಅದಕ್ಕೆ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಇಷ್ಟು ದಿನ ಅವ್ರಿವ್ರಿಗೋಸ್ಕರ ಬದುಕಿದ್ದಾಯ್ತು. ಇನ್ಮೇಲಾದ್ರೂ ನಮ್ಗೋಸ್ಕರ ನಾವು ಬದುಕೋಣ. ಭಾರಿ ಪ್ಲಾನೇ ಹಾಕಿದ ಹಾಗಿದೆ ನೀವು. ಯಾವ ಊರಿಗೆ ಹೋಗ್ತೀರಿ? ಎಷ್ಟು ದಿನಕ್ಕೆ ಅಂತ? ಅಲ್ಲಿ ಏನ್ ಮಾಡ್ತೀವಿ? ಒಂದು ಸುಂದರವಾದ ಕಡಲ ತೀರಕ್ಕೆ, ಗುರ್ತು ಪರಿಚಯ ಯಾರು ಇಲ್ಲದೆ ಇರೋ ಊರಿಗೆ. ನಿಮಗ್ ಗೊತ್ತಾ, ಬೀಚ್ಗೆ ಹೋದ್ರೆ, ಕಡಲಿನ ಸ್ಪರ್ಶ ಆದ್ರೆ ನಾವು ಏಕದಮ್ 10 ವರ್ಷ ಚಿಕ್ಕವರಾಗ್ಬಿಡ್ತೀವಿ. ಹೋಗೋದು ನಮ್ ಕೈಲಿದೆ, ವಾಪಸ್ ಬರೋದು ನಮ್ ಕೈಲಿಲ್ಲ. ಅಯ್ಯೋ ಶಿವನೇ, ಅಷ್ಟು ದೊಡ್ಡ ಪ್ಲಾನ್ ಏನು ಹಾಕೊಳ್ಳೋದು ಬೇಡ. ಚರ್ಚೆ, ವಾದ ವಿವಾದ, ಇನ್ನೊಬ್ಬರ ಅನುಮತಿ ಯಾವುದು ಬೇಕಾಗಿಲ್ಲ. ದಿನ ಬೆಳಗಾಗೆದ್ದು ವಾಕಿಂಗಿಗೆ ಅಂತ ಪಾರ್ಕಿಗೆ ಬರ್ತೀವಲ್ಲ, ಹಾಗೆ ಒಂದಿನ ವಿಮಾನ ಹತ್ತಿ ಸಮುದ್ರ ತೀರಕ್ಕೆ ಹೋದ್ರಾಯ್ತು. ಅಷ್ಟು ಸುಲಭನಾ ಅದು? ಈ ಜಂಜಾಟದ ಹಗ್ಗಗಳಿಂದ ಬಿಡಿಸ್ಕೊಂಡು ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಹೇಳಿ? ಅಯ್ಯೋ, ಅದ್ರ ಅಗತ್ಯನೇ ಇಲ್ಲ. ನಿಮ್ಮ ಮಗ ಸೊಸೆ ಆಫೀಸಿಗೆ ಹೋದ್ಮೇಲೆ ನೀವು ಸೀದಾ ಮನೆಯಿಂದ ಹೊರಗೆ ಬನ್ನಿ.
ಟ್ಯಾಕ್ಸಿ ನಿಂತಿರುತ್ತೆ, ಅಲ್ಲಿ ಏರ್ಪೋರ್ಟ್. ಮನೆಯವರೆಲ್ಲ ಗಾಬರಿ ಆಗ್ತಾರೆ. 2 ಸಾಲಿನ ಪತ್ರ ಬರೆದು ಹಾಸಿಗೆ ಮೇಲೆ ಇಟ್ಬಿಟ್ಟು ಬನ್ನಿ. ನಾನು ಬೇಸರ ಕಳೆಯಲು ಹೊರಗೆ ಹೋಗುತ್ತಿದ್ದೇನೆ, ಗಾಬರಿಯಾಗಬೇಡಿ, ನಾನು ಕ್ಷೇಮವಾಗಿದ್ದೇನೆ ಅಂತ. ಅಷ್ಟೇ ಸಾಕ? ಬೇಕಾದಷ್ಟಾಯ್ತು. ನೀವು? ನಂದು ಅಷ್ಟೇ. ಆದ್ರೆ 1 ಸಾಲು ಎಕ್ಸ್ಟ್ರಾ ಬರ್ದಿರ್ತೀನಿ. ಏನದು? ನಾನು ನನಗಿಷ್ಟವಾದ ಗೆಳೆಯನ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ, ಯಾವಾಗ ವಾಪಸ್ ಬರ್ತೀನೋ ಗೊತ್ತಿಲ್ಲ ಅಂತ. ಹಾಗಾದ್ರೆ ಹೊರಟು ಬಿಡುದು ಅಂತೀರಾ? ಸಿಂಪಲ್. ಎಲ್ಲಿಗಂತಾನೆ ಹೇಳ್ತಿಲ್ಲ. ರೀ, ಬೇಗ ಬನ್ರಿ, ಆಫೀಸಿಗೆ ಲೇಟ್ ಆಯ್ತು. ಹಾ ಬಂದೆ. ಏನ್ರಿ ಇದು ಚೀಟಿ? ಯಾರೋ ಬರ್ದಿಟ್ಟು ಹೋಗಿರೋ ಹಾಗಿದೆ. ಅರೆ, ಇದು ಅಪ್ಪನ ಹ್ಯಾಂಡ್ ರೈಟಿಂಗು. ಏನ್ ಬರ್ದಿದಾರ ನೋಡಿ. ಪ್ರೀತಿಯ ಶ್ರಾವಣ ಮೇಘ, ನನಗೆ ಎಲ್ಲಾದ್ರೂ ಪ್ರವಾಸ ಹೋಗ್ಬೇಕೆಂದೆನಿಸಿದೆ, ನಿಮ್ಮ ಅಭಿಪ್ರಾಯವೇನು? ಭಾಸ್ಕರ್ ರಾವ್. ಓಹೋ, ಏನ್ರಿ ನಿಮ್ಮಪ್ಪ ಮೆಸೇಜ್ ಬರ್ದಿಟ್ಟಿದ್ದಾರೆ ಟೂರ್ಗ್ ಹೋಗ್ಬೇಕು ಅಂತ? ಅವ್ರಿಗೆಲ್ಲ ನೇರವಾಗಿ ಕೇಳಕ್ಕೆ ಸಂಕೋಚ ಇರಬೇಕು, ಅದಕ್ಕೆ ಚೀಟಿ ಬರ್ದಿಟ್ಟಿದ್ದಾರೆ. ಇರು, ನಾನೇ ಫೋನ್ ಮಾಡಿ ಅವ್ರಿಗೆ ಹೇಳ್ತೀನಿ. ಏನಂತ? ನೆಕ್ಸ್ಟ್ ಮಂತ್ 1 ವಾರ ರಜಾ ಹಾಕ್ತೀನಿ, ಟೂರ್ಗೆ ಪ್ಲಾನ್ ಮಾಡೋಣ ಅಂತ. ಮಾಡಕ್ ಬೇರೆ ಕೆಲ್ಸಿಲ್ಲ, ನಮಗ್ ಮನೆ ಇಲ್ಲ ಅಂತ ಚಿಂತೆ, ಅವ್ರಿಗೆ ಟೂರ್ ಅಂತೆ. ಈಗ ನಡೀರಿ, ಹೊತ್ತಾಯ್ತು, ಹೊರಡ್ಬೇಕು. ಫೋನ್ ಗಿನ್ ಮಾಡ್ತಾ ಕುತ್ಕೋಬೇಡಿ, ನಿಮ್ಮಪ್ಪಂಗೆ ಬಂದ ಮೇಲೆ ಆಗಲ್ಲ ಅಂತ ಹೇಳಿದ್ರಾಯ್ತು. ಬನ್ನಿ ಬನ್ನಿ ಮೇಘ, ಬನ್ನಿ. ಅಪ್ಪ ಇದಕ್ಕೆ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಚೀಟಿನಲ್ಲಿ ನೀವೊಂದ್ ಲೈನ್ ಬರ್ದಿಡಿ, ಓದ್ಕೊಳ್ಳಿ. ಏನಂತ? ಈಗ ಸಾಧ್ಯ ಇಲ್ಲ, ಮುಂದೆ ಯಾವಾಗ್ಲಾದ್ರೂ ನೋಡೋಣ, ತಿರುಪತಿಗೋ ರಾಮೇಶ್ವರಕ್ಕೋ ಕರ್ಕೊಂಡು ಹೋಗ್ತೀವಿ ಅಂತ. ಮೇಘ, ಅಯ್ಯೋ ಬೇಗ ಬರದ್ ಬನ್ರಿ, ಹೊತ್ತಾಗ್ತಿದೆ, ಹೋಗೋಣ. ಪ್ರೀತಿಯ ಅಪ್ಪ. ಸದ್ಯಕ್ಕೆ ಪ್ರವಾಸ ಸಾಧ್ಯವಿಲ್ಲ. ವರ್ಷಳ ಸ್ಕೂಲ್ಗೆ ರಜಾ ಬರಲಿ. ಮುಂದಿನ ತಿಂಗಳು ಸಾಧ್ಯವಾದರೆ ತಿರುಪತಿಗೆ ಎಲ್ಲರೂ ಹೋಗಿ ಮುಡಿ ಕೊಡಿಸಿಕೊಂಡು ಬರೋಣ. ಬೇಸರ ಪಡಬೇಡಿ. ಸರಿಯಾಗಿದೆಯಾ? ಸಾಕ್ ಸಾಕು, ಬೇಕಾದಷ್ಟಾಯ್ತು. ಟೂರ್ ಅಂತೆ ಟೂರು, ಬನ್ರಿ.
2 ರೂಮ್ ಬುಕ್ ಮಾಡಿದ್ರಿ ತಾನೆ? ಈ ರೆಸಾರ್ಟ್ ಅಲ್ಲಿ ವೇಕೆಂಟ್ ಆಗಿದ್ದು ಒಂದೇ ರೂಮು. ನಾನಾದ್ರೂ ಏನ್ ಮಾಡ್ಲಿ? ಈಗ ಫಸ್ಟ್ ಮಾಡ್ಬೇಡಿ ಪ್ಲೀಸ್, ಬನ್ನಿ. ಹೆದರ್ಬೇಡಿ MS, ಇಲ್ಲಿ ಯಾರು ಕನ್ನಡದವ್ರಿಲ್ಲ. ನಾನು ಕನ್ನಡದವನೇ ಮೇಡಮ್. ಸಾಗರದವನು. ಹೌದಾ? ವೆರಿ ಗುಡ್. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತಪ್ಪ? 3 ವರ್ಷ ಆಯ್ತು. ಓ Good morning. ವೆರಿ ಗುಡ್ ಮಾರ್ನಿಂಗ್. ವಿ ಹ್ಯಾವ್ ರಿಸರ್ವೇಶನ್. Name please. ಪ್ರತಿಭಾ ಗುಂಟೂರ್, MS ಭಾಸ್ಕರ್ ರಾವ್. You have booked 2 rooms. Yes. 2 persons, 2 rooms. ID please. ನೀವು ಕನ್ನಡ ಮಾತಾಡ್ತೀರಾ? ಡು ಯು ನೋ ಕನ್ನಡ? Sorry sir, I don't know Kannada. ಗುಡ್, ಥ್ಯಾಂಕ್ ಯು. My ID please. Sorry madam, we have no TV, no AC. We don't need them. No problem. Keys please. Give me the keys. 2 keys, 2 rooms. Thank you. Re mister. Hello. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗೋಣವಾ? ಎಲ್ಲಿಗೆ? ಇನ್ನೆಲ್ಲಿಗೆ? ಹೋಗೋಣ.
ಎಲ್ಲಿಗೆ? ವಾಕಿಂಗ್. ನಿಜ ಹೇಳಬೇಕು ಅಂದ್ರೆ ನೀವು ನನಗೆ ಪರಿಚಯ ಆದ ದಿವಸದಿಂದ ನನಗೆ ನಿತ್ಯವೂ ಉತ್ಸವವೇ, ನಿತ್ಯೋತ್ಸವ. ವಾವ್, ನೆನ್ನೆ ನೀವು ನಿಮ್ ಪೆನ್ ಬೀಳಿಸ್ಕೊಂಡಿದ್ರಿ. ತುಂಬ ಥ್ಯಾಂಕ್ಸ್ ರೀ. ಇದು ನನಗೆ ತುಂಬ ಅಮೂಲ್ಯವಾದ ಪೆನ್ನು. ನಿನ್ನೆ ಮನೆಯಲ್ಲೆಲ್ಲ ಹುಡುಕಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ನಾವು ನಿತ್ಯ ಉತ್ಸವದ ಮೂಡಲ್ಲಿರ್ಬೇಕು, ನಿತ್ಯೋತ್ಸವ ಆಚರಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಫುಲ್ ಮಾರ್ಕ್ಸ್, ಫುಲ್ ಸಪೋರ್ಟ್. ನನ್ನ ಪೂರ್ತಿ ಸಹಮತ ಇದೆ. ಬಂದಿತು ಬಂದಿತು ನಿತ್ಯೋತ್ಸವ ನಿತ್ಯೋತ್ಸವ. ಇನ್ನು ರೆಡಿ ಆಗಿಲ್ವೇನ್ರಿ? ಹೆಣ್ಮಕ್ಳಿಗಿಂತ ಜಾಸ್ತಿ ಹೊತ್ತು ಬೇಕಾ ನಿಮ್ಗೆ ತಯಾರಾಗಕ್ಕೆ? ಬೇಗ ಬನ್ನಿ. ಬೀಚ್ ಹತ್ರ ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ನಿತ್ಯೋತ್ಸವ